ಥ್ಯಾಂಕ್ ಯು ಸರ್. ಸರ್ ನಿಮ್ಮಿಂದ ತುಂಬಾ ಹೆಲ್ಪ್ ಆಯ್ತು. ನಿಮ್ಮ ಸಹಾಯನ ಯಾವತ್ತೂ ಮರೆಯಲ್ಲ. ಥ್ಯಾಂಕ್ ಯು ಸರ್. ಸರ್ ಯಾಕೆ ಹಾಗೆ ಹೇಳ್ತೀರಾ? ಬಂದ ತಕ್ಷಣ ಫಸ್ಟ್ ನಿಮ್ಮನ್ನೇ ಮೀಟ್ ಮಾಡ್ತೀವಿ. ಓಕೆ? ಎಸ್ ಸರ್, ಎಸ್ ಸರ್. ಅವರು ಚೆನ್ನಾಗಿದ್ದಾರೆ, ಫಸ್ಟ್ ಕ್ಲಾಸ್. ಎಸ್ ಸರ್, ಥ್ಯಾಂಕ್ ಯು. ಹಾ ರಾಧಿಕಾ, ಸಮ್ಮರ್ ವೆಕೇಶನ್ ಆಗಿರೋದ್ರಿಂದ ರೆಸಾರ್ಟ್ ಎಲ್ಲ ಬುಕ್ ಆಗಿರುತ್ತೆ. ನಾವು ಆಲ್ರೆಡಿ ಬುಕ್ ಮಾಡಿದ್ರಿಂದ ನೋ ಪ್ರಾಬ್ಲಮ್. ರಾಧಿಕಾ, ನಾವು ರೆಸಾರ್ಟ್ಗೆ ಹೋಗೋದನ್ನ ನೆನ್ಸ್ಕೊಂಡು ನಿನಗೆ ಖುಷಿ ಆಗ್ತಾ ಇಲ್ವಾ? ಯಾಕೆ ಇಷ್ಟು ಡಲ್ ಆಗಿದೆಯಾ? ನನಗೆ ಮನಸ್ಸಿಲ್ಲ. ಇಷ್ಟವಾಯ್ತು ಬಾಸು? ಹಾಗೇನಿಲ್ಲ. ಏನ್ ಹೇಳು? ಬಾಸ್, ರಿಸರ್ವೇಶನ್ ಆಗಿದೆ, ಟಿಕೆಟ್ಸ್ ತಗೊಳ್ಳಿ. ರಾಧಿಕಾ ನೋಡು, ಟಿಕೆಟ್ ಕೂಡ ಬುಕ್ ಆಗಿದೆ. ರಾಧಿಕಾ, ಯಾಕೆ ಮನ್ಸಿಲ್ಲ ಅನ್ನೋದಾದ್ರೂ ಹೇಳು ಪ್ಲೀಸ್. ನಿನಗೆ ಸುಮ್ಮನೆ ಇದ್ರೆ ನಾನು ಏನ್ ಅನ್ಕೋಬೇಕು? ಅಲ್ಲ, ನನ್ ಜೊತೆ ಬರೋದಕ್ಕೂ ಇಷ್ಟ ಇಲ್ವಾ? ರಾಧಿಕಾ, ಏನಾಯ್ತು? ಯಾಕೆ ಕಿರ್ಚ್ಕೊಂಡು ಹೋಗಿ ಬರ್ತಾ ಇದೀಯಾ? ಏನಾಯ್ತು ವಿಶು? ಅಮ್ಮ, ನಾನು ಹನಿಮೂನ್ಗೂ ಹೋಗಲ್ಲ, ಎಲ್ಲಿಗೂ ಹೋಗಲ್ಲ. ಯಾಕೋ? ರಾಧಿಕಾನೇ ಕೇಳಿ, ಅವಳೇ ಹೇಳ್ತೀನಿ. ರಾಧಿಕಾ, ಏನಾಯ್ತು ಇವನ್ಗೆ? ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾನೆ? ಯಾಕೆ ಹೋಗಲ್ಲ? ಅಜ್ಜಿ, ನನ್ಗೆ ಯಾಕೋ ಏನೋ ಮನೆ ಬಿಟ್ಟು ಎಲ್ಲಿಗೆ ಹೋಗಕ್ಕೂ ಮನ್ಸಿಲ್ಲ. ಹನಿಮೂನ್ಗೆ ಹೋಗಲ್ಲ ಅಂತ ಯಾರಾದ್ರೂ ಹೇಳ್ತಾರಾ? ಜಗತ್ನಲ್ಲಿ ಹನಿಮೂನ್ಗೆ ಹೋಗಲ್ಲ ಅಂತ ಹೇಳ್ತಿರೋದು ನೀನೇ ಮೊದಲು ಅನ್ಸುತ್ತೆ. ನೀನ್ ಎಲ್ರ ಎದುರುಗಡೆ ಈ ತರ ಹೇಳ್ಬಿಟ್ರೆ ಪಾಪ ವಿಶ್ವಗೆ ಅವಮಾನ ಆಗಲ್ವಾ?
ಯಾಕೆ ಮನ್ಸಿಲ್ಲ ನಿಮ್ಗೆ? ಮೈಗೆ ಹುಷಾರಿಲ್ವಾ? ಹಾಗೇನಿಲ್ಲ ಅತ್ತೆ. ಆದ್ರೆ ಈಗ ನಾನು ನಿಮ್ಗೆ ಕಾರಣ ಹೇಳಕ್ಕಾಗಲ್ಲ. ಇನ್ಯಾವತ್ತಾದ್ರೂ ಹೇಳ್ತೀನಿ. ನೀನ್ 4 ದಿನ ಹನಿಮೂನ್ಗೆ ಅಂತ ಹೋಗ್ಬಿಟ್ರೆ ಈ ಮನೆ ಏನ್ ಮುಳುಗೋಗಲ್ಲ. ಆರಾಮಾಗಿ ಹೋಗ್ಬಿಟ್ ಬಾ. ಎಲ್ಲಿಗೆ ಹೋಗ್ಬೇಕಾದ್ರೂ ಮನಸ್ಸಿಗೆ ಗೆಲುವಿರ್ಬೇಕು. ಅವಳಿಗೆ ಹೋಗಕ್ಕೆ ಮೂಡಿಲ್ಲ ಅಂದ್ಮೇಲೆ ಬಲವಂತ ಯಾಕೆ ಮಾಡ್ಬೇಕು? ಈಗಿಲ್ಲ ಅಂದ್ರೆ ಇನ್ನೊಂದ್ ವಾರ ಬಿಟ್ಕೊಂಡಾದ್ರೂ ಹೋಗ್ತಾರೆ. ಅದಕ್ಕೇನಂತೆ? ಓ ಮೈ ಗಾಡ್, ಈ ಮನೆಯಲ್ಲಿ ರಾಧಿಕಾ ಏನ್ ಹೇಳಿದ್ರು ಸರಿ. ನಾನ್ ಏನೇ ಮಾತಾಡಿದ್ರು ಅದು ತಪ್ಪು. ಈ ಮನೆಯವ್ರ ಸ್ವಭಾವ ಎಲ್ಲ ಅರ್ಥ ಮಾಡ್ಕೊಳಕ್ಕೆ ಈ ಜನ್ಮ ಸಾಕಾಗಲ್ಲ ಅಂತ ಕಾಣಿಸುತ್ತೆ. ರಾಧಿಕಾ ಅದಕ್ಕೆ ಅಡುಗೆ ಮನೆಗೆ ಬೇಕಾದ ದಿನಸಿ ಸಾಮಾನೆಲ್ಲ ಲಿಸ್ಟ್ ಮಾಡಿ ಇಟ್ಟಿದ್ದೀನಿ. ಯಾವುದಾದ್ರೂ ಬಿಟ್ಟೋಗಿದೆ ನೋಡ್ತೀರಾ? ಅಲ್ಲಿ ಫ್ರಿಡ್ಜ್ ಮೇಲೆ ಇಟ್ಟಿದ್ದೀನಿ ಸ್ಲಿಪ್ಪು. ಪಾಪ, ತಾನು ತನ್ನವರು ಅಂತ ಎಷ್ಟೊಂದು ಕಷ್ಟಪಡ್ತಾರೆ ರಾಧಿಕಾ ಅದಕ್ಕೆ. ಆ ವಿಶಾಖ ಇಲ್ಲದೆ ಇದ್ದಿದ್ರೆ ಅವ್ರ ಬಾಸ್ ಜೊತೆ ಖುಷಿಯಾಗಿ ಹೋಗ್ತಿದ್ರು. ರಾಧಿಕಾಗ್ ಯಾಕೆ ಹನಿಮೂನ್ಗೆ ಹೋಗಕ್ ಮನ್ಸಿಲ್ಲ? ಶಾಸ್ತ್ರಿಗಳಿಗೆ ಏನಾದರೂ ತೊಂದರೆ ಆಗಿದೆಯಾ? ಅಥವಾ ಅಪ್ಪ ಅಮ್ಮ ಕಷ್ಟದಲ್ಲಿದ್ದಾರೆ, ಅಂಥ ಸಮಯದಲ್ಲಿ ಅವ್ರನ್ನ ಹೇಗ್ ಬಿಟ್ಟು ಹೋಗೋದು ಅಂತ ಏನಾದರೂ ಅನ್ಕೊಂಡಿದ್ದಾಳ? ಶಾಸ್ತ್ರಿಗಳೇ, ಚೆನ್ನಾಗಿದ್ದೀರಾ? ನಾನು ಕಲ್ಯಾಣಿ ಮಾತಾಡ್ತಾ ಇರೋದು. ಅಮ್ಮ ನಮಸ್ತೆ. ನಾವೆಲ್ಲರೂ ಚೆನ್ನಾಗಿದ್ದೀವಿ. ನೀವು ಮನೇಲಿ ಎಲ್ಲರೂ ಚೆನ್ನಾಗಿದ್ದೀರಮ್ಮ? ಎಲ್ಲರೂ ಚೆನ್ನಾಗಿದ್ದಾರೆ. ನಿಮ್ಮ ತಾಯಿ ಆರೋಗ್ಯ ಚೆನ್ನಾಗಿದೆಯಾ? ತುಂಬಾ ಚೆನ್ನಾಗಿದ್ದಾರಮ್ಮ. ಶಾಸ್ತ್ರಿಗಳೇ, ಒಂದು ವಿಷಯ ಕೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ಕೇಳಿಮ್ಮ, ಪರವಾಗಿಲ್ಲ. ಅದು ಮನೆ ಕಡೆ ಏನಾದರೂ ತೊಂದರೆ ತಾಪತ್ರಯ ಇದೆಯಾ? ಇಲ್ವಲ್ಲಮ್ಮ, ಹಾಗೇನಿಲ್ಲ. ಆರೋಗ್ಯ ಸಮಸ್ಯೆನಾ ಅಥವಾ ಆರ್ಥಿಕ ಸಮಸ್ಯೆ ಏನಾದರೂ? ಆ ಭಗವಂತನ ದಯೆ, ನಿಮ್ಮಂತ ಅವ್ರ ಹಾರೈಕೆ ಎಲ್ಲ ಸುಸೂತ್ರವಾಗಿ ನಡೀತಾ ಇದೆಯಲ್ಲ, ಏನೂ ತೊಂದರೆ ಇಲ್ಲ ಅಲ್ಲ? ತಾವ್ ಯಾತಕ್ಕೆ ಹಾಗೆ ಕೇಳ್ತಿದ್ದೀರಿ? ಹಾಗೇನೂ ಇಲ್ಲ, ಸುಮ್ಮನೆ
ಹಾಗೇನಾದ್ರೂ ಸಮಸ್ಯೆ ಇದ್ರೆ ಸಂಕೋಚ ಇಲ್ಲದೆ ನಮ್ಮ ಹತ್ರ ತಿಳಿಸಿ. ಈಗ ನಾವಿಬ್ರು ಒಂದೇ ಕುಟುಂಬದವರು. ನಿಮ್ ಸಮಸ್ಯೆ ಬೇರೆ ಅಲ್ಲ, ನಮ್ ಸಮಸ್ಯೆ ಬೇರೆ ಅಲ್ಲ. ಮಾ, ನೀವುಗಳು ನಮ್ಮ ಮೇಲಿಟ್ಟಿರೋ ವಿಶ್ವಾಸಕ್ಕೆ ನಾವು ನಿಮಗೆ ಚಿರಋಣಿಗಳು. ಸದ್ಯದಲ್ಲಿ ಏನೂ ತೊಂದರೆ ಇಲ್ಲಮ್ಮ. ಹಾಗೇನಾದರೂ ಆದರೆ ಖಂಡಿತ ನಾನು ತಮಗೆ ತಿಳಿಸ್ತೀನಿ. ಹರಿ ಓಂ. ರಾಧಿಕನ್ ಮನೆಯಿಂದ ಫೋನಾ? ಏನಂತೆ? ದೇವ್ಕಿ, ನಿಮ್ಗೇನಾದರೂ ಆರೋಗ್ಯದಲ್ಲಿ ಅಥವಾ ಆರ್ಥಿಕವಾಗಿ ಏನಾದರೂ ತೊಂದರೆ ಆಗಿದೆಯಾ ಅಂತ ಕೇಳಿದ್ರು. ಇದುವರೆಗೂ ಯಾವತ್ತೂ ಆ ಥರ ಕೇಳಿರಲಿಲ್ಲ. ಇವತ್ತ್ಯಾತ ಕೇಳಿದ್ರು ಅಂತ ನನಗೆ ಒಂಥರ ಯೋಚನೆ ಆಯಿತು. ಅವ್ರ ಮನಸ್ಸಲ್ಲಿ ಏನ್ ಕೇಳಬೇಕು ಅಂತಿತ್ತೋ ಏನೋ. ನನಗೆ ಅರ್ಥ ಆಗ್ತಾ ಇಲ್ಲ. ನೋಡ, ಅಲ್ಲ, ತವ್ರ ಮನೆ ಕಡೆ ಏನೂ ತೊಂದರೆ ಇಲ್ಲ. ಇನ್ನು ರಾಧಿಕಾಗ್ ಏನ್ ಸಮಸ್ಯೆ ಇರ್ಬೋದು? ರೇ ಗ ಮ ಗ, ರೇ ಗ ಮ ಧ ಪ ಧ ಮ ಗ, ರೇ ಗ ಮ ಧ ಪ ಧ ಸಾ ಪ ಧ, ಧ ಸ ಧ ಸ ಕೃಷ್ಣ, ವಿಶಾಖನ್ ಬಗ್ಗೆ ಯಾರಿಗೂ ಏನು ಹೇಳಕ್ಕೂ ಆಗಲ್ಲ. ಅವಳನ್ನ ಮನೆಯಿಂದ ದೂರ ಆಶ್ರಮದಲ್ಲಿ ಬಿಡೋಣ ಅಂದ್ರೆ ಅದೂ ಆಗ್ಲಿಲ್ಲ. ಅವಳ ಜೀವಕ್ಕೆ ಅಪಾಯ ಇದೆ ಅಂತ ಗೊತ್ತಿದ್ದು ನಾನು ಅವಳನ್ನ ಮನೆಯಿಂದ ಹೊರಗಡೆ ಕಳ್ಸಕ್ಕಾಗಲ್ಲ. ಆದ್ರೆ ಎಷ್ಟು ದಿನ ಅಂತ ನಾನು ತಮ್ಮನೆಯವ್ರಿಗೆ, ನನ್ ಗಂಡಂಗೆ ಸುಳ್ಳು ಹೇಳೋದು? ಈಗಾಗಲೇ ಮದುವೆದೊಂದು ದೊಡ್ಡ ಸುಳ್ಳು ಹೇಳಿ ನಾನು, ಅಮ್ಮ, ಅಜ್ಜಿ, ವಿಶಾಖ ಎಲ್ಲರೂ ಪ್ರಾಯಶ್ಚಿತ್ತ ಅನುಭವಿಸ್ತಾ ಇದ್ದೀವಿ. ಇನ್ನು ಹೀಗೆ ಎಷ್ಟು ದಿನ ಅಂತ ಸುಳ್ಳಿನ ಮೇಲೆ ಸುಳ್ಳು, ನಂಬಿಕೆಗೆ ದ್ರೋಹ ಮಾಡ್ತಾ ಇರಕ್ಕಾಗತ್ತೆ? ನನ್ನಿಂದ ಆಗಲ್ಲ ಕೃಷ್ಣ, ನನ್ನಿಂದ ಆಗಲ್ಲ. ನೀನ್ ಯಾಕೋ ಬಂದೆ? ತಗೊಳ್ಳಿ ಇದನ್ನ. ನೀನ್ ಯಾಕೆ ತರೋದಕ್ಕೆ ಹೋದೆ? ರಾಧಿಕಾ ತರ್ತಿದ್ಲಲ್ವಾ? ನಿಮ್ ಚಾಕ್ರಿ ಮಾಡೋದೇ ಅವ್ರ ಕೆಲಸ ಅಲ್ಲ, ಅವ್ರಿಗೆ ಬೇರೆ ಕೆಲಸ ಇದೆ. ರಾಧಿಕಾ ಹಾಗೆಲ್ಲ ಕೆಲ್ಸದವ್ರ ಕೈಯಲ್ಲಿ ಕಳ್ಸೋದಿಲ್ಲ, ಅವಳೇ ತಂದ್ಕೊಡ್ತಾಳೆ. ಅವಳಿಗೆ ಅಕ್ಕ ಅನ್ನೋ ಅಭಿಮಾನ ಇದೆ. ಆದ್ರೆ ನಿಮ್ಗೆ ತಂಗಿ ಅನ್ನೋ ಅಭಿಮಾನ ಇಲ್ವಲ್ಲ? ಈ ಮನೆ
ಮನೆ ಸೊಸೆಯಾಗಿ ಧರ್ಮಾಧಿಕಾರಿಗಳ ಹೆಂಡತಿಯಾಗಿ ನಾನು ಹೇಗಿರ್ಬೇಕಿತ್ತು? ಅಪ್ಪ ನನ್ಗೆ ಸತ್ಯ ಪ್ರಾಮಾಣಿಕತೆನೆ ದೇವ್ರು ಅಂತ ಹೇಳ್ಕೊಟ್ಟಿದ್ದಾರೆ. ಆದ್ರೆ ವಿಶಾಖನ್ ತಂಗಿಯಾಗಿ ಅವಳ ರಕ್ಷಣೆ ಮಾಡ್ಬೇಕು ಅಂದ್ರೆ ನಾನೀಗ ಸುಳ್ಳು ಹೇಳಲೇಬೇಕಾಗಿದೆ. ನಿಮ್ಮಿಂದಾಗಿ ಅದಕ್ಕೆ ಬಾಸ್ ಜೊತೆ ಜಗಳ ಆಡೋ ಹಾಗಾಗಿದೆ. ನೀವು ಬಂದು ರಾಧಿಕಾ ಅದಕ್ಕೆ ನೆಮ್ಮದಿನೇ ಹಾಳು ಮಾಡಿದ್ರಿ. ರಾಜು, ಎಷ್ಟು ಬೇಕೋ ಅಷ್ಟೇ ಮಾತಾಡು. ಜಾಸ್ತಿ ಮಾತಾಡಿದ್ರೆ ನಿನ್ ಗ್ರಹಚಾರ ಬಿಡ್ಸ್ಬಿಡ್ತೀನಿ. ನೀನ್ ಯಾವನು ನನಗೆ ಕೇಳೋಕೆ? ರಾಧಿಕಾ ನಾನು ಏನ್ ಬೇಕಾದ್ರೂ ಮಾಡ್ಕೋತೀವಿ. ನಿನಗ್ ಯಾವನು ನಮ್ಮ ಮಧ್ಯೆ ಬರೋದಕ್ಕೆ ಅಧಿಕಾರ ಕೊಟ್ಟವರು? ಬಾಯ್ ಮುಚ್ಕೊಂಡು ಹೋಗೋ. ನನಗ್ ಒಂದು ತೋಚ್ತಾ ಇಲ್ಲ. ಕೃಷ್ಣ, ಇದಕ್ ನೀನೇ ಒಂದ್ ಪರಿಹಾರ ತೋರಿಸು. ಹಾಕೋದಾಗ್ಲಿ ನಾನು ಅವ್ರಿಗೆ ಸತ್ಯ ಹೇಳ್ಬಿಡ್ತೀನಿ. ರಾಧಿಕಾ ಅದಕ್ಕೆ ನಿಮ್ಗೆ ಹೇಗ್ ತಂಗಿನೋ ನಂಗೂ ತಂಗಿ ಸಮಾನಾನೆ. ಅವರು ನನ್ನನ್ನ ಅಣ್ಣ ಅಂತ ಕರೆದು ಗೌರವ ಕೊಟ್ಟಿದ್ದಾರೆ. ಅವ್ರ ಅಣ್ಣನಾಗಿ ಅವ್ರ ರಕ್ಷಣೆ ಮಾಡೋದು ನನ್ನ ಕರ್ತವ್ಯ. ಆ ಅಧಿಕಾರದಿಂದಲೇ ನಿಮ್ಮ ಹತ್ರ ಮಾತಾಡ್ತಿರೋದು. ಸುಳ್ಳು ಹೇಳಿ ಪ್ರತಿ ಕ್ಷಣ ಸಾಯೋದಕ್ಕಿಂತ ಸತ್ಯ ಹೇಳಿ ನೆಮ್ಮದಿಯಾಗಿರೋದೇ ಉತ್ತಮ. ನಾನು ನಿಜ ಹೇಳ್ತೀನಿ. ದಯವಿಟ್ಟು ನೀವು ಇಲ್ಲಿಂದ ಹೊರಟೋಗಿ.